ನಮಸ್ಕಾರ. ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಈ ದಿನದ ಪಂಚಾಂಗ ಹಾಗೂ ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ ಹಾಗೂ ಇವತ್ತಿನ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ನಾವು ವಾಮಾಚಾರ, ಮಾಟ ಮಂತ್ರದ ಬಗ್ಗೆ ಕೇಳ್ತಿರ್ತೀವಿ. ಈ ವಾಮಾಚಾರ ಹಾಗೂ ಮಾಟ ಮಂತ್ರ ಅಂದ್ರೆ ಏನು ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಈ ಎಲ್ಲಾ ವಿಚಾರವನ್ನ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೂ ಧಾರ್ಮಿಕ ಚಿಂತಕರಾದಂತಹ ಶ್ರೀ ಆಚಾರ್ಯ ಗುರುಗಳು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಳ್ಳೋಣ. ಗುರುಗಳೇ, ಈ ದಿನದ ಪಂಚಾಂಗದ ಬಗ್ಗೆ ತಿಳಿಸ್ಕೊಡೋದಾದ್ರೆ? ದಿನನಿತ್ಯವೂ ಕೂಡ ನಾವು ಪಂಚಾಂಗಗಳನ್ನು ತಿಳ್ಕೋಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಯಾಕಂದರೆ ಈ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನೇ ನಾವು ಪಂಚಾಂಗಗಳಂತ ಹೇಳುವಂಥದ್ದು. ಈ ಪಂಚಾಂಗಗಳ ಶ್ರವಣದಿಂದ ಹಾಗೆ ಪಂಚಾಂಗ ಪಠಣದಿಂದಲೂ ಕೂಡ ನಮಗೆ ಅನೇಕ ಫಲಗಳು ಲಭಿಸ್ತವೆ ಅಂತ. ಹಾಗಾಗಿ ದಿನ ಪ್ರಾರಂಭಕ್ಕೂ ಮುನ್ನ ಪಂಚಾಂಗವನ್ನು ತಿಳಿದು ಮುನ್ನಡೆದಾಗ ನಮಗೆ ಆ ದಿನ ಅಭೀಷ್ಟ ಸಿದ್ಧಿ ಉಂಟಾಗುತ್ತೆ ಅಂತ, ಮಾಡಿದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ನಮಗೆ ದಿಗ್ವಿಜಯ ಆಗುತ್ತೆ ಅಂತ ಶಾಸ್ತ್ರ. ಹಾಗಾಗಿ ಇವತ್ತಿನ ಪಂಚಾಂಗವನ್ನು ತಿಳಿದುಕೊಳ್ಳೋಣ. ನೋಡಿ, ವಿಶೇಷವಾಗಿ ಇವತ್ತು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ಶರದ್ ಋತು, ಕಾರ್ತೀಕ ಮಾಸದ ಶುಕ್ಲ ಪಕ್ಷ. ನೋಡಿ, ಕಾರ್ತೀಕ ಮಾಸದ ಶುಕ್ಲ ಪಕ್ಷದಲ್ಲಿ ನಾವಿದ್ದೇವೆ. ತ್ರಯೋದಶಿ ತಿಥಿ ಇವತ್ತು ವಿಶೇಷವಾಗಿರುವಂಥದ್ದು. ಹಾಗೆ ಅಶ್ವಿನಿ ನಕ್ಷತ್ರವನ್ನು ಕೂಡ ನಾವು ನೋಡ್ಬೋದು ಇವತ್ತು. ಹಾಗೆ ಸಿದ್ಧಿಯೋಗ, ತೈತುಲ ಕರ್ಣವನ್ನು ಕೂಡ ನಾವು ಇವತ್ತು ನೋಡ್ಕೋಬಹುದಾಗಿದೆ ಪಂಚಾಂಗದಲ್ಲಿ. ಹಾಗೆ ದಿನನಿತ್ಯವೂ ಕೂಡ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ನಮ್ಮ ಇಂದಿನಿಂದ ಬಂದಂತಹ ಸಂಪ್ರದಾಯ ಇದು. ಯಾವುದೇ ಒಂದು ಶುಭ ಕಾರ್ಯಗಳನ್ನು ನಾವು ಈ ರಾಹುಕಾಲಗಳಲ್ಲಿ ಮತ್ತು ಶುಭ ಪ್ರಯಾಣಗಳನ್ನು ನಾವು ಯಾವುದೇ ಕಾರಣಕ್ಕೂ ಯಮಗಂಡ ಕಾಲಗಳಲ್ಲಿ ನಾವು ಮಾಡ್ತಾ ಬರ್ತಿಲ್ಲ. ನೋಡಿ, ಇದು ನಮ್ಮ ಹಿಂದಿನಿಂದ ಬಂದಂತಹ ಸಂಪ್ರದಾಯ, ನಮ್ಮ ಪೂರ್ವಜರು ಮಾಡಿರುವಂಥದ್ದು. ಹಾಗಾಗಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ತಿಳಿದು ಈ ದಿನವನ್ನು ಪ್ರಾರಂಭ ಮಾಡೋಣ. ಇವತ್ತು ರಾಹುಕಾಲವನ್ನು ನೋಡಿದಾಗ ಮಧ್ಯಾಹ್ನ 1:30 2:57 ಇವತ್ತು ರಾಹುಕಾಲವನ್ನು ನಾವು ನೋಡ್ಕೋಬಹುದು. ಅದೇ ರೀತಿ ಯಮಗಂಡ ಕಾಲವನ್ನು ನೋಡಿದಾಗ ಬೆಳಿಗ್ಗೆ 6:18 7:45 ವಿಶೇಷವಾಗಿ ನಾವು ಯಮಗಂಡ ಕಾಲವನ್ನು ಕೂಡ ನೋಡ್ಕೋಬಹುದಾಗಿದೆ. ಅದೇ ರೀತಿ ಗುಳಿಕ ಕಾಲ 9:11 10:38 ನಾವು ಗುಳಿಕ ಕಾಲವನ್ನು ಕೂಡ ನೋಡ್ಕೋಬಹುದು. ಅದೇ ರೀತಿ ನಾವು ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ಪ್ರಾತಃ ಕಾಲದ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ನೋಡಿ, ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ಯಾಕೆ ಅಷ್ಟು ಶ್ರೇಷ್ಠತೆ ಇದೆ ಅಂತ ನೋಡಿ. ಯಾರಾದರೂ ಈ ಪ್ರಾತಃ ಕಾಲದಲ್ಲಿ ನೋಡಿ, ನಾವು ಸಾಮಾನ್ಯವಾಗಿ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು, ಈ ಯಾವುದಾದ್ರೂ ಹುತ್ತಕ್ಕೆ ಹಾಲು ಬಿಡೋದಾಗಲಿ ಅಥವಾ ಈ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡೋದಾಗಲಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ತಾರೆ. ಯಾಕಂದರೆ ಆ ಒಂದು ಸಮಯ ಅನ್ನುವಂಥದ್ದು ತುಂಬ ಶ್ರೇಷ್ಠವಾಗಿರುವಂಥ ಸಮಯ ಆಗಿರುತ್ತೆ. ನಮ್ಮ ಚಿತ್ತ ಶುದ್ಧಿ ಇರುತ್ತೆ. ಯಾಕಂದರೆ ನಾವು ಬೇರೆ ಸಮಯಗಳಲ್ಲಿ ಮಾಡಬೇಕಂತಂದರೆ ನಮ್ಮ ತಲೆಯಲ್ಲಿ ತುಂಬ ವಿಚಾರಗಳು ಓಡ್ತಾ ಇರುತ್ತೆ. ಹಾಗಾಗಿ ಮಾಡುವ ನಾವು ಕಾರ್ಯದಲ್ಲಿ ಯಾವುದೇ ರೀತಿಯ ನಮ್ಮ ಚಿತ್ತವನ್ನು ನಾವು ಶಾಂತಿ ಮತ್ತು ಶುದ್ಧದಿಂದ ಇಡಲಿಕ್ಕೆ ಆಗಲ್ಲ ಅನ್ನೋ ಕಾರಣದಿಂದ ಮತ್ತು ಆ ಒಂದು ಸಮಯದಲ್ಲಿ ಜಪ ತಪ ಹೋಮಾದಿಗಳನ್ನು ಮಾಡಿಕೊಂಡಾಗ ನಮಗೆ ಅನೇಕ ಪುಣ್ಯ ಫಲಗಳು ಸಿಗುತ್ತೆ ಅಂತ ಶಾಸ್ತ್ರ. ಹಾಗಾಗಿ ಈ ಒಂದು ಪ್ರಾತಃ ಕಾಲದ ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಾಗಾಗಿ ಇವತ್ತಿನ ಆ ಬ್ರಾಹ್ಮಿ ಮುಹೂರ್ತವನ್ನು ನೋಡೋಣ. ಬ್ರಾಹ್ಮಿ ಮುಹೂರ್ತ 4:39 5:28 ಈ ದಿನ ವಿಶೇಷವಾಗಿ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಕೋಬಹುದು. ಅದೇ ರೀತಿ ಈ ಪ್ರಾತಃ ಕಾಲ ಮತ್ತು ನೋಡಿ, ನಾವು ಬೆಳಗ್ಗೆ ಹೇಳ್ತೀವಿ ಇವತ್ತು ಸೂರ್ಯೋದಯ ಮತ್ತು ಸಂಜೆ ಸೂರ್ಯಾಸ್ತಮ ಅಂತ. ಯಾಕೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ತಿಳ್ಕೊಬೇಕು ಅಂದರೆ ನೋಡಿ, ಕೆಲವೊಂದು ಗೃಹ ಪ್ರವೇಶ ಮಾಡಲಿಕ್ಕೆ ಆಗಲಿ ಅಥವಾ ಯಾವುದೋ ಒಂದು ಮಂತ್ರ, ನವಗ್ರಹಗಳ ಮಂತ್ರ ಜಪ ಮಾಡಲಿಕ್ಕೆ ಆಗಲಿ ಸೂರ್ಯೋದಯಕ್ಕೆ ಮೊದಲು ಅಂತ ಹೇಳುತ್ತೆ. ಹಾಗಾಗಿ ಮತ್ತು ಯಾವುದೇ ಒಂದು ತಂತ್ರಗಳನ್ನು ಮಾಡ್ಕೋಬೇಕಾದ್ರೂ ಕೂಡ ಈ ಗೋಧೂಳಿ ಲಗ್ನ ನಂತರ ಅಂತಂದರೆ ಸೂರ್ಯಾಸ್ತಮದ ನಂತರ ಮಾಡಿಕೊಂಡ್ರೆ ನಮಗೆ ಅಭೀಷ್ಟ ಸಿದ್ಧಿ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುವ ಹಾಗೆ. ಅದಕ್ಕೋಸ್ಕರ ನಾವು ದಿನನಿತ್ಯವೂ ಕೂಡ ನಾವು ಪ್ರಾತಃ ಕಾಲ ಮತ್ತು ಸೂರ್ಯೋದಯ ಸೂರ್ಯಾಸ್ತಮವನ್ನು ಕೂಡ ತಿಳ್ಕೊಳ್ತಾ ಇದ್ದೀವಿ. ನೋಡಿ, ಈ ದಿನ ವಿಶೇಷವಾಗಿ ಸೂರ್ಯೋದಯ 6:18 ಸೂರ್ಯೋದಯವಾದರೆ ಸೂರ್ಯಾಸ್ತಮವು ಸಂಜೆ 5:50 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದು.
ಇನ್ನು ಈ ದಿನದ ಪಂಚಾಂಗ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಂಡಿದ್ದಾಯ್ತು. ಇನ್ನು ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ ಫಲ ಇದೆ ಹಾಗೂ ಯಾವ ರಾಶಿಗೆ ಅಶುಭ ಫಲ ಇದೆ, ಅಶುಭ ಫಲ ಇರುವವರು ಯಾವ ರೀತಿಯ ಪರಿಹಾರವನ್ನ ಕಂಡ್ಕೊಳ್ಬೇಕು ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡೋದಾದ್ರೆ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೋಡಿ, ಗುರುವಾರ ತುಂಬ ವಿಶೇಷವಾಗಿರುವಂತಹ ದಿನ ಇವತ್ತು. ದಿನನಿತ್ಯವೂ ಕೂಡ ನಾವು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಈ ಮೀನರಾಶಿಗಳನ್ನು ನಾವು ದ್ವಾದಶ ರಾಶಿಗಳಂತ ಕರಿತೀವಿ. ದಿನನಿತ್ಯವೂ ಕೂಡ ಇದರ ಫಲಾನುಫಲಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಯಾರಿಗೆ ಶುಭ ಇದೆ ಮತ್ತು ಯಾರಿಗೆ ಶುಭ ಸೂಚನೆಗಳು ಗೋಚರ ಆಗ್ತಿದೆ ಇವೆಲ್ಲವನ್ನು ಕೂಡ ತಿಳ್ಕೊಳ್ತಾ ಪ್ರಥಮ ರಾಶಿ ಮೇಷರಾಶಿ. ಈ ದಿನ ಹೆಚ್ಚು ಖರ್ಚುಗಳು ಅಂತ ಹೇಳ್ತಾ ಇದ್ರು. ಮೇಷರಾಶಿಯವರಿಗೆ ಇವತ್ತು ಖರ್ಚು ಹೆಚ್ಚಾಗುವ ಸಂಭವ ಜಾಸ್ತಿ ಇರುವುದರಿಂದ ನೀವು ಏನೇ ಒಂದು ಹೊರಗಡೆ ಒಂದು ಹಣದಿಂದ ತೆಗೆದುಕೊಳ್ಳೋದು ಅಥವಾ ಮಾರಾಟ ಮಾಡೋದಾಗಲಿ ಸ್ವಲ್ಪ ಎಚ್ಚರದಿಂದ ಕೆಲಸ ಮಾಡಬೇಕಾಗುತ್ತೆ ಹಣದ ವಿಚಾರವಾಗಿ ಇವತ್ತು. ಹಾಗೆ ಸ್ನೇಹಿತರೊಂದಿಗೆ ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಕಳೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಯಾವಾಗ ನಾವು ಸ್ನೇಹಿತರೊಂದಿಗೆ ಹೊರಗಡೆ ನಮ್ಮ ಮನೋರಂಜನೆಗೋಸ್ಕರ ನಾವು ಮಗ್ನನಾಗ್ಬಿಡ್ತೀವಿ ಅವಾಗ ನೋಡಿ ವಿಶೇಷವಾಗಿರುವಂತಹ ನಮ್ಮ ಹಣ ಖರ್ಚಾಗುವಂಥದ್ದು ಗೋಚರ ಆಗುತ್ತೆ, ನೋಡ್ಕೋಬಹುದು. ಹಾಗಾಗಿನೇ ಇವತ್ತು ಏನಾದರೂ ಆ ಥರ ಒಂದು ಸಂಬಂಧ ಇದ್ರೂ ಕೂಡ ವಿಶೇಷವಾಗಿ ಈ ದಿನ ಆ ಹಣವನ್ನು ಉಳಿಸುವಂತಹ ನೀವು ಕಾರ್ಯ ಮಾಡಬೇಕಾಗುತ್ತೆ. ಯಾಕಂದರೆ ಇವತ್ತೇನಾದರೂ ಖರ್ಚು ಮಾಡಿದ್ರೆ ಅದು ಮುಂದೆ ನಿಮಗೆ ಅದರಿಂದ ತೊಂದರೆಗಳಾಗುತ್ತೆ ಅಂತ ಹೇಳ್ತಾ ಇದ್ದೆ. ಮತ್ತು ಅನಾರೋಗ್ಯದಿಂದ ಕೂಡ ಖರ್ಚು ಹೆಚ್ಚಾಗಲಿದೆ ಅಂತ ಹೇಳ್ತಾ ಇದ್ದೆ. ನೋಡಿ, ಇವತ್ತು ಅನಾರೋಗ್ಯದಿಂದ ಕೂಡ ಇವತ್ತು ನಿಮಗೆ ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಮೇಷರಾಶಿಯವರಿಗೆ. ಹಾಗೆ ವೃಷಭ ರಾಶಿ, ವ್ಯರ್ಥ ಆಲೋಚನೆಗಳಿಂದ ನೆಮ್ಮದಿ ಕೆಡುತ್ತದೆ. ನೋಡಿ, ಯಾರೆಲ್ಲ ವೃಷಭ ರಾಶಿಗಳು ಇರ್ತೀರಾ, ವಿನಾಕಾರಣ ಯಾವುದೋ ಯೋಚನೆಗಳನ್ನು ಮಾಡಿ ಮನಸ್ಸಿನ ನೆಮ್ಮದಿಯನ್ನು ಕಳ್ಕೊಳ್ತೀರಾ ಅಂತ ಹೇಳ್ತೀರಾ. ಹಾಗಾಗಿ ನೀವು ವಿನಾಕಾರಣ ಸುಮ್ಮನೆ ಯಾವುದೋ ಒಂದು ವಿಚಾರ ನಡೆದಿರೋ ವಿಚಾರವನ್ನು ಅದನ್ನು ಮೆಲುಕಾಗ್ತಾ ಅದರಿಂದನೇ ನೀವು ಆ ಮನಸ್ಸಿಗೆ ನೆಮ್ಮದಿ ಕಳ್ಕೊಳ್ಳೋ ಕೆಲಸ ಇವತ್ತು ಮಾಡಬಾರ್ದು ಅಂತ ಹೇಳ್ತಾ ಇದೆ. ಹಾಗೆ ಕುಟುಂಬದಲ್ಲಿ ವಿರಸ ಸಂಭವ ಕೂಡ ಹೆಚ್ಚಾಗಿರುತ್ತೆ. ಅಂತಂದರೆ ಏನೋ ಒಂದು ಮನೆಯಲ್ಲಿ ನೋಡಿ, ಯಾವಾಗ ಮನಸ್ಸಿಗೆ ನೆಮ್ಮದಿ ಇರಲ್ಲ ಆವಾಗ ಮನೆಯಲ್ಲಿ ಅದು ಆಟೋಮೆಟಿಕಲಿ ನಮಗೆ ಗಲಾಟೆಗಳಾಗೋದು ಅಥವಾ ಜಗಳಗಳಾಗೋದು ಈ ರೀತಿ ನಮಗೆ ಒಂದು ಸಮಯ ಸಂದರ್ಭಗಳು ಹೆಚ್ಚಾಗ್ಬಿಡುತ್ತೆ. ಹಾಗಾಗಿ ಇವತ್ತು ದಿನವನ್ನು ನೋಡ್ಕೋಬೇಕಾಗುತ್ತೆ ವೃಷಭ ರಾಶಿಯವರು. ಉದ್ಯೋಗದ ಸ್ಥಳದಲ್ಲಿ ಕೂಡ ಕೆಲಸದ ಒತ್ತಡ ಆಗೋ ಅನಗತ್ಯ ಕಿರಿಕಿರಿ ಅಂತ ಹೇಳ್ತಾ ಇದೆ. ಹಾಗಾಗಿ ಇವತ್ತು ನೋಡಿ, ವಿಶೇಷವಾಗಿ ವೃಷಭ ರಾಶಿಯವರು ಮಾತಾಡುವಾಗ ಆಗಲಿ ಕೆಲಸ ಮಾಡುವಾಗಲಿ ತುಂಬ ಎಚ್ಚರಿಕೆಯಿಂದ ಇವತ್ತು ಕಾಲವನ್ನು ಕಳೆಯಬೇಕಾಗುತ್ತೆ ವೃಷಭ ರಾಶಿಯವರು. ಹಾಗೆ ಮಿಥುನ ರಾಶಿ, ಹಣಕಾಸಿನ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ನೋಡಿ, ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯ ದಿನ ಆಗಿರುವಂಥದ್ದು. ಹಣಕಾಸಿನ ವ್ಯವಹಾರ ಏನಾದರೂ ಮಾಡ್ಕೊಳ್ಳಿ, ಇವತ್ತು ನಿಮಗೆ ಅಭಿವೃದ್ಧಿ ಆಗುತ್ತೆ. ಗುರು ರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ಗುರುವಾರ ಯಾವುದೇ ರೀತಿಯ ಹಣದ ವಿಚಾರವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಇವತ್ತು ಮಿಥುನ ರಾಶಿಯವರಿಗೆ ತುಂಬ ಲಾಭದಾಯಕ ಆಗಿರುವಂಥದ್ದು. ಹಾಗೆ ಮಕ್ಕಳ ಜೊತೆ ಹೆಚ್ಚು ಸಮಯವನ್ನು ಕಳೆಯುವಿರಿ ಅಂತ ಹೇಳ್ತಾ ಇದೆ. ಹಾಗೆ ಮಕ್ಕಳ ಜೊತೆ ಕೂಡ ಇವತ್ತು ಸಮಯವನ್ನು ಕಳೆಯಬೇಕು. ಇವತ್ತು ವಿಶೇಷವಾಗಿರುವಂತಹ ದಿನ ಆಗುತ್ತೆ. ಆದರೆ ಮನೆಯಲ್ಲಿ ವಿನಾಕಾರಣ ಅಸಮಾಧಾನ ಸೃಷ್ಟಿಯಾಗುವಂತಹ ಲಕ್ಷಣಗಳು ಕೂಡ ಇವತ್ತು ಗೋಚರ ಆಗ್ತಾ ಇದೆ ಮಿಥುನ ರಾಶಿಯವರಿಗೆ. ಹಾಗೆ ಕಟಕ ರಾಶಿ, ಕೆಲಸದ ನಡುವೆ ವಿಶ್ರಾಂತಿ ಲಭಿಸಲಿದೆ. ನೋಡಿ, ಕಟಕ ರಾಶಿಯವರು ತುಂಬ ಕಷ್ಟ ಬಿಟ್ಟು ಕೆಲಸಗಳು ಮಾಡ್ತಾ ಇರ್ತೀರಾ. ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕ್ಬಿಟ್ಟಿರ್ತಾರೆ, ಅದು ನೆಮ್ಮದಿ ಸಿಕ್ಕಿರಲ್ಲ. ತುಂಬ ಕೆಲಸ ಮಾಡ್ತಲೇ ಇರ್ತೀರಾ. ಎಷ್ಟು ಕೆಲಸ ಮಾಡಿದ್ರು ಕೂಡ ಕಾರ್ಯ ಅದು ನಿಮಗೆ ಏನು ಕೂಡ ನಮಗೆ ಲಾಭ ಆಗ್ತಿರಲ್ಲ. ಆದರೆ ಇವತ್ತು ವಿಶ್ರಾಂತಿ ಸಿಗುವಂತಹ ಸಮಯ ನಿಮಗೆ ಇರುತ್ತೆ. ಹಾಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿಯಿಂದ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುವಂಥದ್ದು. ಹಾಗಾಗಿ ನೋಡಿ, ಇವತ್ತೇನಾದರೂ ಸಮಯ ಸಿಕ್ಕಾಗ ಧಾರ್ಮಿಕ ಕ್ಷೇತ್ರಗಳು ಅಂತ ಹೇಳುತ್ತೆ, ಯಾವುದಾದ್ರೂ ದೇವಸ್ಥಾನಕ್ಕೆ ಆಗಲಿ ಏನಾದರೂ ಶುಭ ಸಮಾರಂಭಗಳಿಗಾಗಿ ಭೇಟಿ ಮಾಡಿ ಮನಸ್ಸಿಗೆ ಸಮಾಧಾನ ಸಿಗುವಂಥದ್ದು ನೋಡ್ಬೋದು ಕಟಕ ರಾಶಿಯವರಿಗೆ. ಹಾಗೆ ಆತ್ಮೀಯರು ಮನೆಗೆ ಭೇಟಿ ನೀಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಆತ್ಮೀಯರು ಅಂದರೆ ನಿಮ್ಮ ಸಂಬಂಧದಲ್ಲಿ ಯಾರಾದರೂ ನಿಮ್ಮ ಜೊತೆಗಾರರಾಗಲಿ, ಸಂಬಂಧದಾಗಲಿ, ನೆಂಟರಿಷ್ಟರಾಗಲಿ ನಿಮ್ಮ ಮನೆಗೆ ಬರುವಂತಹ ಅನುಕೂಲ ಕೂಡ ಆಗುವಂಥದ್ದು ನೋಡ್ಬೋದು ಇವತ್ತು ಕಟಕ ರಾಶಿಯವರಿಗೆ. ಹಾಗೆ ಸಿಂಹ ರಾಶಿ, ದೀರ್ಘಕಾಲದ ಆರ್ಥಿಕ ಬಿಕ್ಕಟ್ಟಿನಿಂದ ಮುಕ್ತಿ ಸಿಗಲಿದೆ. ನೋಡಿ, ಯಾರೆಲ್ಲ ಸಿಂಹರಾಶಿಗಳು ಇರ್ತೀರ, ತುಂಬ ದಿವಸದಿಂದ ಯಾವುದೋ ಒಂದು ವಿಚಾರದಲ್ಲಿ ಕಷ್ಟ ಬೀಳ್ತಾ ಇರ್ತೀರಾ, ಅದು ಎಷ್ಟು ದಿನ ಆದರೂ ಕೂಡ ನಿಮಗೆ ಅನುಕೂಲ ಆಗಿರಲ್ಲ. ತುಂಬ ಮನಸ್ಸಿನಲ್ಲಿ ಅಶಾಂತಿ, ನಿಮ್ಮ ಮನೆಯಲ್ಲಿ ಕೂಡ ಅಶಾಂತಿ ಇರುವಂಥದ್ದು ನೋಡ್ಬೋದು. ಅವೆಲ್ಲವಕ್ಕೂ ಕೂಡ ಕಡಿವಾಣ ಆಗುವಂತಹ ದಿನ ಆಗುತ್ತೆ ಸಿಂಹರಾಶಿಯವರಿಗೆ. ಈ ಆರ್ಥಿಕ ಬಿಕ್ಕಟ್ಟಿದೆ ಅಂದರೆ ಹಣದ ವಿಚಾರವಾಗಿ ಏನೋ ತೊಂದರೆ ಅನುಭವಿಸ್ತಿದ್ರು ಕೂಡ ಅದರಿಂದ ಮುಕ್ತರಾಗುವಂತಹ ಸುಲಕ್ಷಣ ಸುದಿನ ಆಗುವಂಥದ್ದು. ಕುಟುಂಬದ ವ್ಯವಹಾರಗಳು ಹೆಚ್ಚಿರುವಂಥದ್ದು. ಹಾಗಾಗಿ ಕುಟುಂಬದಲ್ಲಿ ವ್ಯವಹಾರಗಳು ಕೂಡ ಇವತ್ತು ಹೆಚ್ಚಾಗುತ್ತೆ ನಿಮಗೆ. ಮತ್ತು ಸಂತೋಷದಿಂದ ಇರುವಂತಹ ಸುದಿನ ಇವತ್ತು ನಿಮಗಾಗುವಂಥದ್ದು ಸಿಂಹರಾಶಿಯವರಿಗೆ. ಹಾಗೆ ಕನ್ಯಾ ರಾಶಿ,
ಸಾಲ ಮರುಪಾವತಿ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳಿರ್ತೀರಾ, ಸಾಲ ಮರುಪಾವತಿ ಮಾಡುವಂತಹ ಅವಕಾಶ ಜಾಸ್ತಿ ಇರುತ್ತೆ ನೋಡಿ. ಯಾಕಂದರೆ ಎಲ್ಲೊಂದು ಹತ್ರ ಸಾಲ ತೊಗೊಂಡ್ಬಿಟ್ಟಿರ್ತೀರಾ, ಕೊಡ್ಲಿಕ್ಕೆ ಆಗ್ತಾ ಇರಲ್ಲ. ಕೆಲವರು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ದುಡ್ಡಿದ್ರೂ ಕೂಡ ಅವರು ಸಾಲ ತೀರ್ಸ್ಲಿಕ್ಕಾಗಲ್ಲ. ಯಾಕಂದರೆ ಋಣಬಾಧೆ ಅನ್ನುವಂಥದ್ದು ಅವ್ರಿಗೆ ಕಾಡ್ತಾ ಇರುತ್ತೆ. ಯಾಕಂದರೆ ಅದರಿಂದ ಆ ಬಡ್ಡಿ ಬೆಳ್ಕೊತ ಹೋಗ್ತಾ ಇರುತ್ತೆ. ಇಲ್ಲಿ ಸಾಲ ತೀರಿಸ್ಬೇಕಾದ್ರೆ ಇನ್ನೊಂದು ಕಡೆ ಆಗ್ತಾ ಇರುತ್ತೆ. ಈ ರೀತಿ ಏನಾದರೂ ತೊಂದರೆಗಳಿದ್ರೂ ಕೂಡ ಅದರಿಂದ ಮುಕ್ತಿ ಸಿಗುವಂತಹ ಲಕ್ಷಣಗಳು ಕೂಡ ಇವತ್ತು ಕಾಣ್ತಾ ಇದೆ. ಸರ್ಕಾರಿ ಕೆಲಸದ ವ್ಯವಹಾರದಲ್ಲಿ ತೊಂದರೆ ಕೂಡ ಉಂಟಾಗುವಂಥದ್ದು ನೋಡ್ಬೋದು. ಕನ್ಯಾ ರಾಶಿಯವರಿಗೆ ಇವತ್ತು ಏನಾದರೂ ಗೌರ್ಮೆಂಟ್ ಕೆಲಸದಲ್ಲಿದ್ದರೂ ಕೂಡ ಅದರಿಂದ ಅನಾನುಕೂಲ, ವ್ಯವಹಾರದಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದೆ. ಅದೇ ರೀತಿ ಆರೋಗ್ಯದ ಬಗ್ಗೆ ಕೂಡ ಇವತ್ತು ಎಚ್ಚರ ವಹಿಸಬೇಕು ಅಗತ್ಯವಾಗಿ ಅಂತ ಹೇಳ್ತಾ ಇದೆ ಕನ್ಯಾ ರಾಶಿಯವರಿಗೆ. ಹಾಗೆ ತುಲಾ ರಾಶಿ, ಹೆಚ್ಚು ಖರ್ಚುಗಳು ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ತುಲಾರಾಶಿಯವ್ರಿಗೂ ಕೂಡ ಇವತ್ತು ಖರ್ಚು ಹೆಚ್ಚಾಗುತ್ತೆ ಅಂತ ವಿನಾಕಾರಣ ಹಣವನ್ನು ಖರ್ಚು ಮಾಡೋದ್ರಿಂದ ಅದರಿಂದ ನಿಮಗೆ ಅನಾನುಕೂಲಗಳು ಜಾಸ್ತಿ ಆಗುತ್ತೆ ಅಂತ. ಹಾಗೆ ದೂರದ ಪ್ರಯಾಣ ಮಾಡುವಂತಹ ಸೂಚನೆಗಳು ಕೂಡ ಗೋಚರ ಆಗ್ತಿದೆ. ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಮೀಸಲಿಡುವಿರಿ ಅಂತ ಹೇಳ್ತಾ ಇದೆ. ನೋಡಿ, ಯಾವಾಗ ನಾವು ಮನೋರಂಜನೆಗೋಸ್ಕರ ಹಣವನ್ನು ವ್ಯರ್ಥ ಮಾಡ್ತೀವಿ ಅದರಿಂದ ಅನಾನುಕೂಲ ಆಗುವಂಥದ್ದು ಮತ್ತು ಪ್ರಯಾಣದಿಂದನೂ ಕೂಡ ನಮಗೆ ನಷ್ಟ ಆಗುವಂಥದ್ದು ಕೂಡ ನೋಡ್ಬೋದು ತುಲಾರಾಶಿಯವ್ರಿಗೆ. ಹಾಗೆ ವೃಶ್ಚಿಕ ರಾಶಿ, ಈ ದಿನ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಶ್ಚಿಕ ರಾಶಿಗಳಿರ್ತೀರಾ, ಮಾನಸಿಕವಾಗಿ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಆ ಯೋಚನೆಯನ್ನು ಕೈ ಬಿಡಬೇಕಾಗುತ್ತೆ. ಯಾಕಂದರೆ ನಾವು ಒಂದು ಆಗಿರೋ ವಿಚಾರದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಅದು ನಮಗೆ ತೊಂದರೆ ಅಂತ ಹೇಳುತ್ತೆ. ಅಂದರೆ ಅದರಿಂದ ನಮ್ಮ ಮಾನಸಿಕವಾಗಿ ಕೂಡ ನಾವು ಕುಗ್ಗಿ ಹೋಗುವ ಸಂದರ್ಭ ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇದೆ. ಹಾಗೆ ಯಾವುದೇ ವ್ಯವಹಾರ ಮಾಡುವಾಗ ಎಚ್ಚರಿಕೆ ವಹಿಸಬೇಕು. ಹಣದ ಅರಿವು ಕೂಡ ಇರದೆ ಅಂತ ಹೇಳ್ತಾ ಇದೆ. ಅಂದರೆ ಹಣದ ವಿಚಾರವಾಗಿ ನಮಗೆ ಏನು ತೊಂದರೆಗಳಿರಲ್ಲ, ಅನುಕೂಲ ಆಗುತ್ತೆ. ಆದರೆ ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು ವೃಶ್ಚಿಕ ರಾಶಿಯವರು. ಹಾಗೆ ಧನುರ್ ರಾಶಿ, ಮನೆಗೆ ಸಂಬಂಧಿ ಆಗಮನ ಆಗುವಂತಹ ನಿರೀಕ್ಷೆ ಕೂಡ ಮಾಡಬಹುದು. ಯಾರಾದರೂ ನಿಮಗೆ ವಿಶೇಷವಾಗಿ ಧನುರಾಶಿಯವರಿಗೆ ಇವತ್ತು ನಿಮ್ಮ ಸಂಬಂಧದಲ್ಲಿ ಯಾರಾದರೂ ನಿಮಗೆ ಇಷ್ಟವಾಗಿರುವಂಥವ್ರು ಮನೆಗೆ ಆಗಮನ ಆಗುವಂತಹ ನಿರೀಕ್ಷೆ ಇರುತ್ತೆ. ಹಾಗೆ ಮಕ್ಕಳಿಂದ ನೆಮ್ಮದಿ ಕೂಡ ಸಿಗುವಂಥದ್ದು, ಮಕ್ಕಳಿಂದನೂ ಕೂಡ ನಿಮಗೆ ಇವತ್ತು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ಇದೆ. ಸ್ನೇಹಿತರೊಂದಿಗೆ ಸುಸಮಯ ಕಳೆಯುತ್ತೀರಿ ಅಂತಲೂ ಕೂಡ ಹೇಳ್ತಾ ಇದ್ದೀನಿ. ನೋಡಿ, ಯಾರೋ ಒಂದು ಸ್ನೇಹಿತರು ಕೂಡ ಮನೆಗೆ ಬರುವುದು ಅಥವಾ ಯಾರೋ ನಿಮಗೆ ಹತ್ತಿರದವರು ಕೂಡ ಮನೆಗೆ ಬರುವಂಥದ್ದು ಇವತ್ತು ತುಂಬ ವಿಶೇಷವಾಗಿರುವಂತಹ ದಿನ, ಸುದಿನ ನಿಮ್ಮ ಧನುರಾಶಿಯವರಿಗೆ ಆಗುವಂಥದ್ದು. ಹಾಗೆ ಮಕರ ರಾಶಿ, ಯೋಗ, ಧ್ಯಾನ, ಕ್ರೀಡೆಯ ಮೇಲೆ ಆಸಕ್ತಿ ಮೂಡಲಿದೆ. ನೋಡಿ, ಯಾರೆಲ್ಲ ಮಕರ ರಾಶಿಗಳು ಇರ್ತಾರೆ, ಕ್ರೀಡೆ ವಿಚಾರದಲ್ಲಿ ಆಗಲಿ ಅಥವಾ ಯೋಗ ಮಾಡಲಿಕ್ಕೆ ಆಗಲಿ ಇವತ್ತು ಆಸಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಹಾಗೆ ಉದ್ಯೋಗದ ಪ್ರಯತ್ನಕ್ಕೆ ಪ್ರತಿಫಲ ಕೂಡ ಪ್ರಾಪ್ತಿಯಾಗುವಂಥದ್ದು. ಏನಾದರೂ ಉದ್ಯೋಗ ಮಾಡಬೇಕು ಅಂತೇಳಿ ಹೊಸದಾಗಿ ನೀವು ಕಾಲಿಟ್ಟಿದ್ರೆ ಆ ಹೆಜ್ಜೆಯನ್ನು ಇಟ್ಟಾಗ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದೆ. ಹಾಗೆ ಈ ದಿನ ಹೆಚ್ಚು ಖರ್ಚುಗಳು ಕೂಡ ಉಂಟಾಗುವಂಥದ್ದು ನೋಡ್ಬೋದು. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಹಣವನ್ನು ವ್ಯರ್ಥ ಮಾಡಬೇಕಾಗುತ್ತೆ ಮಕರ ರಾಶಿಯವರು. ಹಾಗೆ ಕುಂಭರಾಶಿ, ಹಣ ಉಳಿತಾಯ ಮತ್ತು ಹೂಡಿಕೆಯತ್ತ ಗಮನ ಕೊಡುವಿರಿ. ನೋಡಿ, ಯಾರೆಲ್ಲ ಈ ಕುಂಭರಾಶಿಗಳು ಇರ್ತೀರಾ, ಹಣ ಹೂಡಿಕೆ ಮಾಡೋದು ಅಥವಾ ಉಳಿತಾಯ ಮಾಡೋರ ಕಡೆಗೆ ಇವತ್ತು ಗಮನ ಹೆಚ್ಚು ಹರಿಸ್ತೀರಾ. ಅದರಿಂದ ಆರ್ಥಿಕವಾಗಿ ಕೂಡ ನೀವು ಸದೃಢರಾಗ್ತೀರಾ. ಮತ್ತು ಕೆಲಸದಲ್ಲಿ ಹೆಚ್ಚು ಒತ್ತಡ, ಮಾನಸಿಕ ಕಿರಿಕಿರಿ ಉಂಟಾಗುವಂಥದ್ದು. ಮಾಡುವ ಕೆಲಸ ಕಾರ್ಯದಲ್ಲಿ ಒತ್ತಡ ಇದ್ದೇ ಇರುತ್ತೆ. ಯಾರಿಗಾದರೂ ಸಾಮಾನ್ಯವಾಗಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಒತ್ತಡ, ಕಿರಿಕಿರಿ ಇದ್ದೇ ಇರುತ್ತೆ. ಆದರೂ ಕೂಡ ಇವತ್ತು ವಿಶೇಷವಾಗಿರುವಂತಹ ಹಣ ಪ್ರಾಪ್ತಿ ಆಗುವಂತಹ ದಿನ ನಿಮಗೆ ಇರುವುದರಿಂದ ಕುಂಭರಾಶಿರು ಕೂಡ ತುಂಬ ಅನುಕೂಲವಾಗಿರುವಂತಹ ದಿನ ಇವತ್ತು. ಹಾಗೆ ಕಡೆಯ ರಾಶಿ ಮೀನರಾಶಿ. ನೋಡಿ, ಸಣ್ಣ ಪುಟ್ಟ ಸಮಸ್ಯೆ ಹೊರತು ಇಡೀ ದಿನ ನೆಮ್ಮದಿಯಿಂದ ಇರುತ್ತೀರಿ. ನೋಡಿ, ಮೀನರಾಶಿಯವ್ರಿಗೆ ಏನು ಇವತ್ತು ಸಣ್ಣ ಪುಟ್ಟ ಏನೇ ತೊಂದರೆಗಳಾದರೂ ಕೂಡ, ಅಡ್ಡಿಗಳು, ಆತಂಕಗಳು ಏನೇ ಇದ್ರೂ ಕೂಡ ಇವತ್ತು ನೆಮ್ಮದಿಯಾಗಿರುವಂತಹ ಸುದಿನ, ಸುಲಕ್ಷಣ ನಿಮಗೆ ಆಗಿರುವಂಥದ್ದು. ಅಂದರೆ ಇವತ್ತು ಯಾವುದೋ ಒಂದು ಕಿರಿಕಿರಿ, ಯಾರಿಂದ ನೀವು ಎಲ್ಲೋ ಒಂದು ವ್ಯಾಪಾರನ ಉದ್ಯೋಗ ಮಾಡ್ತಾ ಇರ್ತೀರಾ, ಅಲ್ಲಿ ಸುಮ್ಮನೆ ಯಾರೋ ಬಂದು ಚೆನ್ನಾಗಿ ನೀವು ಕೆಲಸ ಮಾಡೋರಿಗೂ ಕೂಡ ಕೆಲವರು ತೊಂದರೆ ಹೇಳ್ತಾ ಇರ್ತಾರೆ. ನೋಡಿ, ಏನೋ ತುಂಬ ಪ್ರಾಮಾಣಿಕವಾಗಿ ಯಾರು ಕೆಲಸಗಳು ಮಾಡ್ತಾ ಇರ್ತಾರೆ ಅವ್ರಿಗೇನೆ ತೊಂದರೆಗಳು ಜಾಸ್ತಿ ಅಂತ ಹೇಳುತ್ತೆ. ಹಾಗಾಗಿ ಇವತ್ತೇನಾದರೂ ಯಾರಿಂದ ಬೇರೆಯವರಿಂದ ನೆಮ್ಮದಿಯ ಹಾಳಾಗುವಂತಹ ನೋಡ್ಕೋಬೇಕು. ಹಾಗಾಗಿ ಉದ್ಯೋಗದ ಪ್ರಯತ್ನಕ್ಕೆ ಪ್ರತಿಫಲ ಕೂಡ ಪ್ರಾಪ್ತಿ ಉಂಟಾಗುತ್ತದೆ. ಏನಾದರೂ ಉದ್ಯೋಗ ಮಾಡ್ಕೋಬೇಕು ಅಥವಾ ಯಾರು ಹೊಸದಾಗಿ ಇನ್ನೂ ಏನಾದರೂ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕಂದ್ರೂ ಕೂಡ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಹಾಗೆ ಪುಣ್ಯಕ್ಷೇತ್ರ ದರ್ಶನ ಕೂಡ ಮಾಡ್ಕೊಳ್ಳಿ. ನಿಮಗೆ ಇವತ್ತು ನೋಡಿ, ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಾದ್ರೂ ಕೂಡ ಹೋಗಿ ತುಂಬ ಅನುಕೂಲ ಆಗುವಂಥದ್ದು ಮೀನರಾಶಿಯವರಿಗೆ. ಇನ್ನು ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ತಿಳಿದುಕೊಂಡಿದ್ದಾಯ್ತು. ಇನ್ನು ನೀವು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಜಾತಕವನ್ನ ಬರೆಸ್ಕೊಳ್ಬೇಕು, ಜಾತಕದ ವಿಶ್ಲೇಷಣೆಯನ್ನ ಮಾಡ್ಕೊಳ್ಬೇಕು, ಹಾಗೂ ನಿಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ಶುಭ ಸಮಾರಂಭಗಳಿಗೆ ದಿನಾಂಕವನ್ನ ನಿಗದಿ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಭೇಟಿಯಾಗಿ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಅಶ್ವತ್ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ.
ಸಾಮಾನ್ಯವಾಗಿ ನಾವು ಮಾಟ ಮಂತ್ರ ವಾಮಾಚಾರದ ಬಗ್ಗೆ ಕೇಳ್ತಿರ್ತೀವಿ. ಈ ಮಾಟ ಮಂತ್ರ ಅಂದ್ರೆ ಏನು, ವಾಮಾಚಾರ ಅಂದ್ರೆ ಏನು ಅಂತ ಗುರುಗಳು ನಮ್ಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಈ ವಾಮಾಚಾರ ಮಾಟ ಮಂತ್ರದ ಬಗ್ಗೆ ನಾವು ಕೇಳ್ತಾ ಇರ್ತೀವಿ. ಈ ವಾಮಾಚಾರ ಅಂದ್ರೆ ಏನು, ಈ ಮಾಟ ಮಂತ್ರ ಅಂದ್ರೆ ಏನು ಅಂತ ತಿಳಿಸ್ಕೊಡೋದಾದ್ರೆ? ನೋಡಿ, ಈ ಮಾಟ ಮಂತ್ರ ವಾಮಾಚಾರ ಅನ್ನುವಂಥದ್ದು ಇದು ಇವತ್ತಿಂದ ನೆನೆದಲ್ಲ. ಇದು ಪುರಾತನ ತುಂಬ ವರ್ಷಗಳಿಂದನೂ ಕೂಡ ಇದನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಕೆಲವು ಮುಂದೆ ಎಲ್ಲ ಇದನ್ನು ಒಳ್ಳೆ ವಿಚಾರಕ್ಕೆ ಉಪಯೋಗಿಸ್ತಿದ್ರು ಅಂತ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ನಮ್ಮ ಹಿರಿಯರನ್ನು ಕೇಳಿದಾಗ ಇದ್ರ ಬಗ್ಗೆ ಹೇಳ್ತಾ ಇರ್ತಾರೆ, ಇದೆಲ್ಲ ಅನುಕೂಲಕ್ಕೆ ಮಾಡ್ತಿದ್ದಿದ್ದು, ಒಳ್ಳೆಯ ವಿಚಾರಗಳಿಗೆ ಇದನ್ನು ಉಪಯೋಗಿಸ್ತಾ ಇದ್ರು. ಈಗ ಬರ್ತಾ ಬರ್ತಾ ಯಾರು ಒಬ್ಬ ಮನುಷ್ಯನ ಮೇಲೆ ದ್ವೇಷಗಳು ಜಾಸ್ತಿ ಮಾಡಿಕೊಂಡು, ಅಥವಾ ಯಾರು ಒಬ್ಬ ಮನುಷ್ಯನ ಏನೋ ಅವ್ರಿಗೆ ಪ್ರತ್ಯಕ್ಷವಾಗಿ ಅವ್ರಿಗೇನು ಮಾಡಲಿಕ್ಕಾಗಲ್ಲ ಅಂಥ ಒಂದು ಸಂದರ್ಭದಲ್ಲಿ ಇದನ್ನು ಪ್ರಯೋಗ ಮಾಡ್ತಾರೆ ಅಂತ ಹೇಳುತ್ತೆ. ಆಮೇಲೆ ಈ ಮಾಟ ಮಂತ್ರ ಅನ್ನುವಂಥದ್ದು ಯಾವ ರೀತಿ ಮಾಡ್ತಾರೆ ಅಂತೆಲ್ಲ ತಿಳ್ಕೊಬೇಕು. ಇದರಲ್ಲಿ ನೋಡಿ 5 ಪ್ರಕಾರ ಅಂತ ಹೇಳ್ತಾರೆ. ಅಂದರೆ ಇದ್ರ ವಿಶೇಷವಾಗಿ ಮಾಟ ಮಂತ್ರ ನಾವು ಒಂದು ಪೂಜೆ ಮಾಡಬೇಕಾದ್ರೂ ಕೂಡ, ಸಂಕಲ್ಪ ಮಾಡಬೇಕಾದ್ರೂ ಕೂಡ ಹೇಳ್ತೀವಿ, ಮೋಹನ, ಸ್ತಂಭನ, ಉಚ್ಚಾಟನ, ವಶೀಕರಣ ಅಂತ ಹೇಳ್ತೀವಿ. ಅಂದರೆ ಈ ರೀತಿ ಮಾಟ ಮಂತ್ರದಲ್ಲಿ ವಿಧಗಳು ಅಂತ ಹೇಳುತ್ತೆ. ಅದರಲ್ಲಿ ಕೂಡ ವಿಶೇಷವಾಗಿ ನೋಡಿ, ಈ ಮಾಟ ಮಂತ್ರದಲ್ಲಿ ಏನಾದರೂ ಯಾರಾದರೂ ಸಿಲುಕು ಹಾಕೊಂಡ್ಬಿಟ್ರೆ ಅವರ ತುಂಬ ಕಷ್ಟ ಅನುಭವಿಸ್ಬಿಡ್ತಾರೆ ಅವ್ರಿಗೆ. ಯಾಕಂದರೆ ಅದು ಯಾರೋ ಈಗ ಒಬ್ಬ ಯಾರು ಈಗ ಮಾಟ ಮಂತ್ರ ಅನ್ನುವಂಥದ್ದು ಯಾರು ಮಾಡ್ತಾರೆ, ಯಾಕೆ ಮಾಡ್ತಾರೆ ತಿಳ್ಕೊಬೇಕು. ಯಾವಾಗ ಒಬ್ಬ ಮನುಷ್ಯ ತನಗಿಂತ ಜಾಸ್ತಿ ಎತ್ತರಕ್ಕೆ ಬೆಳೆಯೋದು, ಅಥವಾ ನೋಡಿ ಯಾರಿಗೂ ತುಂಬ ಕಷ್ಟಪಟ್ಟು ಕೆಲವರು ಯಾವುದೋ ಒಂದು ವ್ಯಾಪಾರನ ಉದ್ಯೋಗ ಪ್ರಾರಂಭ ಮಾಡ್ಕೊಂಡು ಅದರಲ್ಲಿ ಅಭಿವೃದ್ಧಿಯಾಗಿ ಮುಂದೆ ಹೋಗ್ಬಿಡ್ತಾರೆ, ಅದನ್ನು ಸಹಿಸಲಾಗದೆ ಕೆಲವರು ಆ ಥರ ಎಲ್ಲ ಮಾಡಿಬಿಡುವಂಥದ್ದು ಇದೆಲ್ಲ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಇನ್ನೊಂದು ವಿಚಾರದಲ್ಲಿ ಏನಾಗುತ್ತೆ ಗೊತ್ತಾ ನೋಡಿ, ಕೆಲವರು ಹೇಳ್ಬೋದು, ಯಾರು ಗುರುಗಳೇ ಈ ಕಾಲದಲ್ಲೆಲ್ಲ ಮಾಟ ಮಂತ್ರ ಮಾಡ್ತಾರೆ, ಇದೆಲ್ಲ ನಮ್ಗೆ ಆ ಥರ ಯಾರೂ ಇಲ್ಲ, ಇದು ನಮ್ಮ ಹತ್ರ ಸಾಮಾನ್ಯವಾಗಿ ಬರ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಆದರೆ ಇನ್ನೊಂದು ವಿಚಾರದಲ್ಲಿ ಹೇಳ್ತಾರೆ ನೋಡಿ, ನಮ್ಮ ಹಿರಿಯರು ಯಾವಾಗಲೂ ಕೂಡ ಈ 3 ದಾರಿಗಳು ಸೇರೋ ಜಾಗದಲ್ಲಿ ಓಡಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಅಂದರೆ ಯಾಕೆ ಈ 3 ದಾರಿಗಳು ಸೇರುವಂಥ ಜಾಗದಲ್ಲಿ ಓಡಾಡಬಾರ್ದು ಅಂತಂದರೆ, ಈ ಮಾಟ ಮಂತ್ರ ಪ್ರಯೋಗ ಮಾಡಿದ್ರು ತಂದು ಅಲ್ಲ ಹಾಕಿರ್ತಾರೆ ಅಂತ. 3 ದಾರಿ ಸೇರುವ ಜಾಗದಲ್ಲಿ ಈ ಕೋಳಿ ಮೊಟ್ಟೆಯಿಂದ ಮಾಡುವಂಥದ್ದು, ಕೋಳಿ ಮೊಟ್ಟೆ ಹೊಡೆದಾಕ್ಬಿಟ್ಟಿರ್ತಾರೆ, ನಿಂಬೆಹಣ್ಣು ಹಾಕೋಗ್ಬಿಟ್ಟಿರ್ತಾರೆ. ನೋಡಿ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ನಿಂಬೆಹಣ್ಣುಗಳು ಎಸ್ತೋಗ್ಬಿಟ್ಟಿರೋದು, ತೆಂಗಿನಕಾಯಿಗಳು ಹಾಕೋಗ್ಬಿಟ್ಟಿರೋದು, ಕೂದಲುಗಳಿರುತ್ತೆ, ಮತ್ತು ಉಗುರುಗಳು. ನೋಡಿ ಈ ರೀತಿಯಾಗಿ ಉಗುರಿನಿಂದ ಕೂಡ ಮಾಡ್ಬೋದಂತೆ, ಬಟ್ಟೆಯಿಂದ ಮಾಡ್ಬೋದು, ಬೆವರಿನಿಂದ ಮಾಡ್ಬೋದು, ಕುಂಬಳಕಾಯಿ, ತೆಂಗಿನಕಾಯಿ, ಕೋಳಿ ಮಟ್ಟಿ, ಈ ರೀತಿ ವಿಧವಾದ ಮಾಟ ಮಂತ್ರಗಳು ಮಾಡಿಬಿಡ್ತಾರೆ. ಇದನ್ನೆಲ್ಲ ತಂದು ಈಗ ಯಾರೋ ಒಂದು 3 ದಾರಿ ಸೇರೋ ಜಾಗದಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ, ಅಲ್ಲಿ ಓಡಾಡೋರಿಗೆ ಅದು ತೊಂದರೆ ಆಗ್ಬಿಡುತ್ತೆ. ಏನಾದರೂ ದಾಟ್ಬಿಟ್ರೆ ತೊಂದರೆ. ಕೆಲವರು ಹೇಳಿ ದಾಟಬಾರ್ದು ಅಂತ ಹೇಳ್ತಾ ಇರ್ತಾರೆ ನೋಡಿ, ಅದು ದಾಟಿದ್ರು ಕೂಡ ಅದ್ರ ಪ್ರಭಾವ ಇವ್ರ ಮೇಲೆ ಬಿದ್ದುಬಿಟ್ಟು ಅವ್ರಿಗೆ ತುಂಬ ಒಂಥರ ಮನಸ್ಸಲ್ಲಿ ಕಿರಿಕಿರಿ ಉಂಟಾಗುತ್ತೆ, ನಿಶಕ್ತರಾಗ್ಬಿಡ್ತಾರೆ. ಅವರು ಏನು ಕೆಲಸ ಮಾಡಲಿಕ್ಕೂ ಕೂಡ ಆಗ್ತಾ ಇರಲ್ಲ, ಈ ರೀತಿ ಎಲ್ಲ ತೊಂದರೆಗಳು ಅನುಭವಿಸ್ಬಿಡ್ತಾರೆ. ಹಾಗೆ ಮತ್ತೆ ಇನ್ನು ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಮತ್ತು ಹಾಗೆ ನೋಡಿ, ಈಗ ಅದನ್ನು ತುಳಿದ್ರೂ ಕೂಡ ನಮಗೆ ದೋಷ ಅಂತೆ. ನಮ್ಗೆ ಯಾರೋ ಮಾಡಿಸ್ಬೇಕಾ ಅವಶ್ಯಕತೆ ಇಲ್ಲ, ಯಾರೋ ಮಾಡಿಸಿರೋದನ್ನ ನಾವು ತುಳಿದ್ರೆ ಅದರ ಪ್ರಭಾವ ನಮ್ಮ ಮೇಲೆ ಬರೀ ತೊಂದರೆ ಆಗುತ್ತೆ. ಈ ರೀತಿ ಎಲ್ಲ ಮಾಟ ಮಂತ್ರ ಮಾಡುವಂಥದ್ದು. ಇದರಲ್ಲಿ ನಾನು ಹೇಳಿದೆ ಆವಾಗಲೇ 5 ವಿಧಗಳು ಅಂತ. ನೋಡಿ 5 ವಿಧಗಳಂತಂದರೆ, ಒಂದು ವಿದ್ವೇಷಣ, ಸ್ತಂಭನ, ಮಾರಣ, ಉಚ್ಚಾಟನ, ವಶೀಕರಣ ಅಂತ. ನೋಡಿ ಒಂದೊಂದಕ್ಕೂ ಕೂಡ ವಿಶೇಷವಾಗಿ ಅದನ್ನು ಯಾವ ರೀತಿ ಈಗ ಇಷ್ಟು ನೋಡಿ 5 ವಿಧವಾಗಿ ಮಾಟ ಮಂತ್ರಗಳು ಮಾಡ್ತಾರೆ. ಅಂದರೆ ಪ್ರಥಮವಾಗಿ ವಿದ್ವೇಷಣ ಅಂತ ಮಾಡುವಂಥದ್ದು. ಈ ವಿದ್ವೇಷಣ ಅಂದರೆ ಏನು ಅಂತ ತಿಳ್ಕೋಬೇಕು. ಯಾಕೆ ಇದನ್ನು ಪ್ರಯೋಗ ಮಾಡ್ತಾ ಇದ್ರು, ಇದರಿಂದ ಏನು ಅನುಕೂಲಗಳೇನಿದೆ, ಅನಾನುಕೂಲಗಳೇನಿದೆ ಅಂತ. ಯಾಕಂದರೆ ಹಿಂದೆಲ್ಲ ಇದನ್ನೆಲ್ಲ ಅನುಕೂಲಕ್ಕೋಸ್ಕರ ಮಾಡ್ತಿದ್ದು, ಇವಾಗ ಅದನ್ನು ಅನಾನುಕೂಲಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಈ ವಿದ್ವೇಷಣ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನು ದೂರ ಮಾಡುವಂಥದ್ದು ಅಂತ ಹೇಳುತ್ತಾರೆ. ಅಂದರೆ ನೋಡಿ, ಯಾರನ್ನ ದೂರ ಮಾಡಬೇಕು, ಎಂಥವರನ್ನು ದೂರ ಮಾಡಬೇಕು ಅನ್ನೋದು ತಿಳ್ಕೋಬೇಕು. ಈಗ ನೋಡಿ, ಒಂದು ಸಂಸಾರ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ, ಆ ಸಂಸಾರಕ್ಕೆ 3ನೇ ವ್ಯಕ್ತಿ ಎಂಟ್ರಿ ಆದ ಅಂತಂದರೆ ಆ ಸಂಸಾರ ಒಡೆದೋಗುತ್ತೆ ಅಂತ. ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ 3ನೇ ವ್ಯಕ್ತಿ ಯಾರು ಅಂತ. ಒಂದು ಗಂಡ ಹೆಂಡತಿಯರ ನಡುವೆ ಬರುವಂಥದ್ದು, ತಂದೆ ಮಕ್ಕಳ ನಡುವೆ ಬರುವಂಥದ್ದು, ತಾಯಿ ಮಕ್ಕಳ ನಡುವೆ ಬರುವಂಥದ್ದು, ಅಣ್ಣ ತಮ್ಮಂದಿರ ನಡುವೆ ಬರುವಂಥದ್ದು. ಈ ರೀತಿ ಯಾರಾದರೂ ಬಂದು 3ನೇ ವ್ಯಕ್ತಿ ತೊಂದರೆ ಕೊಡ್ತಾ ಇದ್ದರೆ ಅವರನ್ನು ವಿದ್ವೇಷಣ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ರು. ಆದರೆ ಈಗಿನ ಕಾಲದಲ್ಲಿ ಹಾಗಾಗಿಲ್ಲ. ಈಗಿನ ಜೊತೆಲಿರೋರನ್ನೇ ದೂರ ಮಾಡಿಬಿಡ್ತಾರೆ. ಅಂದರೆ ನೋಡಿ, ಇದು ಈ ಮಾಟ ಮಂತ್ರ ಪ್ರಯೋಗ ಅನ್ನೋಂಥದ್ದು ಯಾರಿಗೋ ಹೇಳಿ ಈಗ ನಾವು ಹೇಳ್ಬಿಡ್ಬೋದು, ನಮಗೆ ಅವ್ರ ಮೇಲೆ ಮಾಟ ಮಂತ್ರ ಮಾಡಿ ಗುರುಗಳೇ ವಶೀಕರಣ ಮಾಡಿಕೊಟ್ಬಿಡಿ ಅಂದರೆ ಹಂಗಾಗಲ್ಲ. ಅದು ಅಂದರೆ ಸಂಬಂಧ ಇರಬೇಕು, ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಸಂಬಂಧ ಇರಬೇಕು, ಒಡನಾಟ ಇರಬೇಕು. ಅವರ ಜೊತೆಲಿ ಇರೋರಿಗೆ ಮಾತ್ರ ಇದೆಲ್ಲ ಪ್ರಯೋಗಗಳು ಆಗೋದು. ಈಗ ನಾವು ಯಾರನ್ನೊಬ್ಬರನ್ನು ತೋರಿಸ್ತೀವಿ, ಇವ್ರನ್ನ ವಶೀಕರಣ ಮಾಡಿಕೊಡಿ, ಇದೆಲ್ಲ ಯಾವುದೇ ಕಾರಣಕ್ಕೂ ಆಗಲಿಲ್ದಿರೋ ಕೆಲಸ ಇದು. ಆದರೆ ಜೊತೆಯಲ್ಲಿ ಸಂಬಂಧ ಹೊಂದಿರೋರ ಜೊತೆ ಮಾಡಿದಾಗ ಇದು 100% ಇದು ವರ್ಕ್ ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ಈ ರೀತಿ ವಿದ್ವೇಷಣವನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ರು. ಈಗ ಒಂದು ಊರಲ್ಲಿ ಯಾರೋ ಒಬ್ಬರು
ಈಗ ಅವಾಗೆಲ್ಲ ಹಿಂದೆಲ್ಲ ಇತ್ತು, ಇದೆಲ್ಲ ಬೇರೆ ಬೇರೆ ಥರ ಕೆಟ್ಟದ್ದು ಮಾಡೋರಿದ್ದು, ಅವ್ರನ್ನ ಊರಿಂದ ಓಡಿಸ್ಬೇಕಪ್ಪ. ಆವಾಗ ಇದನ್ನೆಲ್ಲ ವಿದ್ವೇಷಣ ತಂತ್ರವನ್ನು ಉಪಯೋಗಿಸ್ತಾ ಇದ್ರಂತೆ. ಆದರೆ ಇವಾಗ ಒಳ್ಳೆಯವ್ರಿಗೇ ಅದನ್ನು ಮಾಡಿ ಹಾಳು ಮಾಡುವಂತಹ ಈಗೊಂದು ಕಾಲಮಾನದಲ್ಲಿ ಆ ರೀತಿ ಆಗೋಗ್ಬಿಟ್ಟಿದೆ. ಅದೇ ರೀತಿ ಈ ಸ್ತಂಭನ ಅಂತ, ಈ ಸ್ತಂಭನ ಅಂದರೆ ಏನು ಅಂತ ತಿಳ್ಕೊಬೇಕು ನೋಡಿ. ಒಬ್ಬರನ್ನು ಮೂಕರ ವಿಸ್ಮಿತರಾಗಿ ಮಾಡುವಂಥದ್ದು ಅಂತ ಅಂದರೆ ಆ ಮನುಷ್ಯ ಮಾತಾಡಲಿಕ್ಕೆ ಆಗಬಾರ್ದು, ಆ ರೀತಿ ಮಾಡಿಬಿಡ್ತಾರಂತೆ. ಎಲ್ಲಿ ಇದು ವರ್ಕ್ ಆಗುತ್ತೆ ಅಂತ ನೋಡಿ, ಒಂದು ಕೋರ್ಟು ಕಚೇರಿ, ಒಂದು ಯಾವುದೋ ಒಂದು ವ್ಯಾಜ್ಯ ಆಗ್ಬಿಟ್ಟಿರುತ್ತೆ, ಅಥವಾ ಒಂದು ಆಸ್ತಿ ಹಂಚಿಕೆ ಸಮಯ. ಈಗ ಏನಾಗ್ಬಿಡುತ್ತೆ ನೋಡಿ, ಆ ಆಸ್ತಿ ಹಂಚಿಕೆಯ ಸಮಯದಲ್ಲಿ ಏನಾಗ್ಬಿಡುತ್ತೆ, ಈಗ ಅಣ್ಣ ತಮ್ಮಂದಿರಲ್ಲಿ ಆಸ್ತಿ ಹಂಚಿಕೆ ಮಾಡ್ತಾ ಇರ್ತಾರೆ. ಈಗ ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ, ಯಾರೋ ಒಬ್ಬರು ಮೂರನೇ ವ್ಯಕ್ತಿ ಬಂದಿರ್ತಾನೆ, ಅದು ಒಬ್ಬನ ಕಡೆ ಒಲವು ಜಾಸ್ತಿ ಇರುತ್ತೆ. ಈ ರೀತಿ ಮಾಡ್ಬೇಕಾದ್ರೆ ಅದು ಮೂಕವಿಸ್ಮಿತ ಮಾಡಿಬಿಡ್ತಿದ್ರಂತೆ ಅವಾಗೆಲ್ಲ. ಅಂದರೆ ಈಗ ಅಣ್ಣನಿಗೋ ತಮ್ಮನಿಗೋ ಜಾಸ್ತಿ ಒಂದು ಕಡೆ ಚೆನ್ನಾಗಿರೋದು ಕೊಡೋದು, ಚೆನ್ನಾಗಿಲ್ದಿರೋ ಕೊಡೋದು, ಅದನ್ನ ಏನಾಗ್ಬಿಡುತ್ತೆ ಗೊತ್ತಾ, ಅವಾಗ ಅಲ್ಲಿ ಆ ಮಾತೇ ಆಡ್ತಿರಲ್ವಂತೆ ಮನುಷ್ಯ, ಆ ರೀತಿ ಮಾಡ್ಬಿಡುವುದು. ಆಮೇಲೆ ಈ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿದ್ದಾಗ ಅಲ್ಲಿ ಹೋದ್ಮೇಲೆ ಏನು ಅವ್ರಿಗೆ ಅದ್ರ ಬಗ್ಗೆ ಟೀಕೆನೇ ಮಾಡ್ತಾ ಇರಲಿಲ್ವಂತೆ, ಏನು ಮಾತೇ ಆಡ್ತಿರ್ಲಿಲ್ವಂತೆ. ಈ ರೀತಿ ಮಾಡಲಿಕ್ಕೆ ಮಾಡ್ತಾ ಇದ್ರು. ಅದನ್ನು ಇವಾಗಲೂ ಅದನ್ನು ಕೂಡ ಈ ಮೋಹನ ಅನ್ನುವಂಥದ್ದು ಕೂಡ ಇದನ್ನು ಕೂಡ ಒಂದು ಕೆಟ್ಟ ಇದಕ್ಕೆ ಉಪಯೋಗಿಸ್ತಾ ಇರುವಂಥದ್ದು, ಸ್ತಂಭನ ಅನ್ನುವಂಥದ್ದನ್ನ. ಹಾಗೆ ಈ ಮಾರಣ ಅಂತ, ಮಾರಣ ಅಂದರೆ ಏನು ಅಂತ ನೋಡಿ. ಈ ಮಾರಣ ಅನ್ನುವಂಥದ್ದು ಒಬ್ಬ ಮನುಷ್ಯನ ಪ್ರಾಣವನ್ನೇ ತೆಗೆಯುವಂಥ ಮಟ್ಟಕ್ಕೆ ಹೋಗ್ಬಿಡ್ತಾರಂತೆ. ಯಾಕೆ ಅಂದರೆ ನೋಡಿ, ಯಾವಾಗ ನಾವು ಫೇಸ್ ಟು ಫೇಸ್ ಅವ್ರನ್ನ ಎದುರಿಸ್ಲಿಕ್ಕಾಗಲ್ಲ ಒಬ್ಬ ಮನುಷ್ಯನ, ಆವಾಗ ಈ ಪ್ರಯೋಗ ಮಾಡ್ತಾರಂತಂದರೆ ಈ ಮಾರಣ ತಂತ್ರವನ್ನು ಉಪಯೋಗಿಸುವಂಥದ್ದು. ನೋಡಿ, ಈ ತಂತ್ರಕ್ಕೆ ಅಂದರೆ ನೋಡಿ ಸಂಪೂರ್ಣವಾಗಿ ಅವರ ಜೀವವನ್ನೇ ತೆಗೆಯುವಂಥದ್ದು ಮಾಡಿಬಿಡ್ತಾರಂತೆ. ಇದಕ್ಕೆ ಏನೆಲ್ಲ ಉಪಯೋಗಿಸ್ತಾರೆ ಅಂತ ಇದೆ ನೋಡಿ ಶಾಸ್ತ್ರದಲ್ಲಿ. ನೋಡಿ, ಈ ತಂತ್ರಕ್ಕೆ ಏನು ಸ್ಮಶಾನದಲ್ಲಿ ಶವ ಸುಟ್ಟ ಉರಿದು ಬಿಟ್ಟ ಬಟ್ಟೆಯನ್ನೆಲ್ಲ ಉಪಯೋಗಿಸ್ತಾರಂತೆ ನೋಡಿ. ಮತ್ತು ಈ ಕಾಗೆಯದು ಇದೆಲ್ಲ ಗರಿ ಎಲ್ಲ ಬರುತ್ತೆ, ಅದನ್ನು ಉಪಯೋಗಿಸಿರುವಂಥದ್ದು. ಈ ರೀತಿ ಎಲ್ಲ ಮೂಳೆಗಳನ್ನು ಉಪಯೋಗಿಸಿ ಮಾಡ್ತಾರಂತೆ ಈ ಒಂದು ತಂತ್ರದಲ್ಲಿ, ಮಾರಣ ತಂತ್ರದಲ್ಲಿ. ಈ ರೀತಿ ಎಲ್ಲ ಮಾಡುವಂಥದ್ದು ಅಂದರೆ ಒಬ್ಬ ಮನುಷ್ಯನ ನಿರ್ನಾಮ ಮಾಡಲಿಕ್ಕೆ ಮಾಡುವಂತಹ ಪ್ರಯೋಗ ಇದಾಗಿರುವಂಥದ್ದು. ಹಾಗೆ ಉಚ್ಚಾಟನ ಅಂತ ನೋಡಿ. ಉಚ್ಚಾಟನ ಅನ್ನುವಂಥದ್ದು, ಈ ಯಾರಾದರೂ ಈಗ ಒಂದು ಜಾಗದಲ್ಲಿ ಒಂದು ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ ನೋಡಿ. ಈಗ ಏನಾಗ್ಬಿಡೋದು, ಒಂದು ವ್ಯಾಪಾರ ಅಂಗಡಿಗಳು ಅಂದ್ಕೊಳ್ಳಿ. ಈಗ ಯಾರು ಆಪೋಸಿಟ್ ಅವ್ರಿಗೆ ಬಂದ್ಬಿಡ್ತಾರೆ, ಅವ್ರನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸ್ಬಿಡ್ಬೇಕು. ಅವರು ಮನುಷ್ಯ ಅಲ್ಲಿ ಇರೋಕ್ಕೆ ಆಗಬಾರ್ದು. ಆ ರೀತಿನೆಲ್ಲ ಮಾಡೋದಂತೆ ಇದು ಉಚ್ಚಾಟನ ಅಂತಂದರೆ. ಇದನ್ನು ಹಿಂದಿನ ಕಾಲದಲ್ಲಿ ಯಾಕೆ ಉಪಯೋಗಿಸ್ತಿದ್ರು, ಯಾರು ಒಂದು ಗ್ರಾಮಕ್ಕೆ ತುಂಬ ತೊಂದರೆ ಕೊಡ್ತಾ ಇರ್ತಾನೆ ಒಬ್ಬ ಮನುಷ್ಯ, ಅವರು ಈ ಒಂದು ಪರಿಸರಕ್ಕೆ ಯಾವನು ಹಾನಿಕರ ಆಗಿರ್ತಾನೆ ಅಂಥವ್ರಿಗೆ ಉಚ್ಚಾಟನೆ ಮಾಡಲಿಕ್ಕೆ ಇಟ್ಟಿದ್ರಂತೆ. ಆದರೆ ಈ ತಂತ್ರವನ್ನು ಬರ್ತಾ ಒಳ್ಳೆಯವ್ರ ಮೇಲೂ ಕೂಡ ಪ್ರಯೋಗ ಮಾಡ್ತಾರೆ. ಯಾಕಂದರೆ ಒಬ್ಬ ಮನುಷ್ಯ ಬೆಳಿಬೇಕಂದ್ರೆ ಇನ್ನೊಬ್ಬ ಸಾಮಾನ್ಯವಾಗಿ ಹೇಳ್ತಿರ್ತಾರೆ ತುಳಿದೇ ಬೆಳಿಬೇಕು ಅಂತ. ಹಾಗಾಗಿ ಈ ರೀತಿ ಈ ಕೆಟ್ಟದ್ದಕ್ಕೆಲ್ಲ ಉಪಯೋಗಿಸುವಂಥದ್ದು ಕೂಡ ಇದನ್ನು ಉಚ್ಚಾಟನೆ ಅನ್ನುವಂಥದ್ದು. ಹಾಗೆ ವಶೀಕರಣ ಅಂತ ನೋಡಿ, ಇದು ತುಂಬ ವಿಶೇಷ. ಇದು ಸಾಮಾನ್ಯವಾಗಿ ಯಾರನ್ನೋ ತೋರಿಸ್ಬಿಟ್ಟು ನಮಗೆ ವಶೀಕರಣ ಮಾಡಿಕೊಡಿ ಆ ಥರ ಎಲ್ಲ ಇದು ಯಾವುದೇ ಕಾರಣಕ್ಕೂ ನಾನು ಆವಾಗಲೇ ಹೇಳಿದ ರೀತಿ ಆಗಲ್ಲ. ವಶೀಕರಣ ಅನ್ನುವಂಥದ್ದು ಇವಾಗ ನೋಡಿ, ಸಿಂಪಲ್ಲಾಗಿ ಹೇಳ್ಬಿಡ್ತೀರಿ, ಒಂದು ಗಂಡ ಹೆಂಡತಿ ದೂರ ಆಗಿಬಿಟ್ಟಿರ್ತಾರೆ, ಅವ್ರಿಗೆ ವಶೀಕರಣ ಮಾಡಿದ್ರೆ ಅನುಕೂಲ ಅಲ್ವಾ, ಅದು ಒಳ್ಳೆಯ ವಿಚಾರ ಅಲ್ವಾ. ಅದನ್ನು ಇವರು ಆ ಥರ ಮಾಡಲ್ಲ. ಈಗ ಬೇರೆಯವ್ರನ್ನ ವಶೀಕರಣ ಮಾಡೋದು ಅಥವಾ ಅದನ್ನೆಲ್ಲ ಈಗ ಬರ್ತಾ ಆ ಥರ ಎಲ್ಲ ಆಗ್ಬಿಟ್ಟಿದೆ. ಆದರೆ ಈ ವಶೀಕರಣ ಅನ್ನುವಂಥದ್ದು ಯಾಕೆ ಉಪಯೋಗಿಸ್ತಾ ಇದ್ರು ಅಂದರೆ, ಈಗ ಏನೋ ತೊಂದರೆಗಳಾಗ್ಬಿಟ್ಟು ಗಲಾಟೆಗಳು ವ್ಯಾಜ್ಯಗಳಾಗಿರುತ್ತೆ, ಅಣ್ಣ ತಮ್ಮಂದಿರಾಗಲಿ ಅಪ್ಪ ಮಕ್ಕಳಲ್ಲಾಗಲಿ ಗಂಡ ಹೆಂಡತಿಯರಾಗಲಿ ಸಂಬಂಧದಾಗಲಿ ಏನಾದರೂ ತೊಂದರೆಗಳನ್ನು ಅನುಭವಿಸಿದಾಗ ಈ ವಶೀಕರಣ ಮಾಡ್ತಿದ್ರಂತೆ. ನೋಡಿ, ಕೇಳ್ಬೋದು ಇದೆಲ್ಲ ಆಗುತ್ತಾ ಗುರುಗಳೇ, ಇದೆಲ್ಲ ನೋಡಿ 100% ಇದು ಕರೆಕ್ಟಾಗಿ ನಿಯಮವಾಗಿ ಈ ಒಂದು ತಂತ್ರಗಳನ್ನು ಮಾಡಿದಾಗ ಎಲ್ಲವೂ ಕೂಡ ವರ್ಕ್ ಆಗುತ್ತೆ ಅಂತ. ಆದರೆ ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾರಿಗೆ ಮಾಡಬೇಕು ಅನ್ನೋದೆಲ್ಲವೂ ಕೂಡ ಅದಕ್ಕೊಂದು ದಿನ, ಒಂದು ಕಾಲಮಾನ, ಒಂದು ಸ್ಥಳ ಅನ್ನೋದು ಎಲ್ಲದೂ ಕೂಡ ಇರುತ್ತೆ. ಅದನ್ನು ನೋಡಿಕೊಂಡು ಮಾಡಿರ್ತಾರೆ. ಆದರೆ ಈ ಒಂದು ಕಾಲಮಾನದಲ್ಲಿ ಯಾರೆಲ್ಲ ಮಾಟ ಮಂತ್ರಗಳಿಗೆ ಒಳಗಾಗ್ಬಿಟ್ಟಿರ್ತಾರೆ ನೋಡಿ, ಇದರಿಂದ ಏನು ತೊಂದರೆಗಳು ಅನುಭವಿಸ್ತೀರ ಅಂತ ಹೇಳ್ತೀನಿ ನೋಡಿ. ವಿಶೇಷವಾಗಿ ಈ ಗಂಡ ಹೆಂಡತಿರಲ್ಲಿ ವಿರಸ ಬರಂಗೆ ಮಾಡಿಬಿಡ್ತಾರೆ. ತುಂಬ ಅನ್ಯೋನ್ಯವಾಗಿರೋ ಕುಟುಂಬಗಳು ಒಡೆದೋಗೋ ರೀತಿ ಆಗ್ಬಿಡುತ್ತೆ. ಅಪ್ಪ ಮಕ್ಕಳು ದೂರ ಆಗ್ಬಿಡ್ತಾರೆ ನೋಡಿ. ಎಷ್ಟು ಆಸ್ತಿ ಇದ್ರೂ ಕೂಡ ಅಪ್ಪ ಮಕ್ಕಳ ಜೊತೆಲಿ ಇರಲ್ಲ, ತಂದೆ ತಾಯಿ ಜೊತೆಲಿ ಇರಲ್ಲ. ಈ ರೀತಿ ಎಲ್ಲ ಆಗ್ಬಿಡುತ್ತೆ. ಹಾಗೆ ವ್ಯಾಪಾರ ಉದ್ಯೋಗದಲ್ಲಿ ಕೂಡ ತುಂಬ ನಷ್ಟ ಅನುಭವಿಸ್ಬಿಡ್ತಾರೆ. ಎಷ್ಟು ಚೆನ್ನಾಗಿ ಅವ್ರದ್ದು ವ್ಯಾಪಾರ ಆಗ್ತಾ ಇರುತ್ತೆ, ತುಂಬ ಚೆನ್ನಾಗಿ ನಡೀತಾ ಇರ್ತಾರೆ. ಆದರೆ ಈ ಮನುಷ್ಯನಿಗೆ ಏನಾಗ್ಬಿಡುತ್ತೆ, ಬೆಳಗ್ಗೆ ಎದ್ಮೇಲೆ ಅಲ್ಲಿ ವ್ಯಾಪಾರಕ್ಕೆ ಹೋಗ್ಲಿಕ್ಕೆ ಮನಸ್ಸು ಬರಲ್ಲ, ಆ ರೀತಿ ಆಗ್ಬಿಡುತ್ತೆ. ಅದರಿಂದ ನೋಡಿ ಎಷ್ಟು ಲಾಸ್ ಆಗ್ಬಿಡ್ತಾರಲ್ವ, ಮನೇಲಿ ನೆಮ್ಮದಿನೇ ಇಲ್ದಂಗೆ ಆಗ್ಬಿಡುತ್ತೆ. ವಿನಾಕಾರಣ ಜಗಳಗಳಾಗುವಂಥದ್ದು. ಅಂದರೆ ವಿನಾಕಾರಣ ಏನಾಗ್ಬಿಡುತ್ತೆ, ಮನೆಯಲ್ಲಿ ಸುಮ್ಮನೆ ಏನೋ ಒಂದು ಒಳ್ಳೆ ಮಾತಾಡಿದ್ರು ಕೂಡ ಅದು ಕೆಟ್ಟ ಮಾತಾಗಿ ಕೇಳಿಸುತ್ತೆ. ಗಂಡ ಹೆಂಡತಿರಲ್ಲಿ ಜಗಳಗಳು ಪ್ರಾರಂಭ ಆಗುವಂಥದ್ದು ಈ ರೀತಿಯಲ್ಲಿ ಆಗುತ್ತೆ. ವಿಶೇಷವಾಗಿ ಆರೋಗ್ಯ ಸಮಸ್ಯೆ ಕಾಡುತ್ತೆ ನೋಡಿ. ಸಾಮಾನ್ಯವಾಗಿ ಹೇಳ್ತಿರ್ತಾರೆ, ನಾವು ಎಷ್ಟು ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಏನು ಗೊತ್ತಿಲ್ಲ, ಈ ನಾರ್ಮಲಾಗಿ ಏನು ಹೇಳ್ತಾರೆ, ಇವಾಗ ನೋಡಿ ಮೇಡಮ್ ಎಲ್ಲದೂ ಕೂಡ ಒಂದು ಸ್ಕ್ಯಾನಲ್ಲಿ ಕೂಡ ಕಂಡುಹಿಡಿದು ಬಿಡ್ತಾರೆ. ಎಕ್ಸ್ರೇನೋ ಸ್ಕ್ಯಾನಲ್ಲಿ ಏನು ಒಂದು ಚಿಕ್ಕದು ಡಾಟಿದ್ರು ಕೂಡ ಅದನ್ನು ಕಂಡುಹಿಡಿಯುವಂತಹ ಎಲ್ಲ ಆ ಮಷಿನ್ಗಳೆಲ್ಲ ಇದೆ. ಆದರೂ ಕೂಡ ಅದರೆಲ್ಲ ನಾರ್ಮಲ್ ಅಂತ ಬರುತ್ತೆ. ಇವರೇ ಒಳಗಡೆ ಹೊಟ್ಟೆಯಲ್ಲಿ ಕಿವುಚಿದಂಗೆ ಆಗೋದು, ಪದೇ ತಲೆನೋವು ಬರೋದು, ಆ ಮೂಳೆಗಳೆಲ್ಲ ನೋವು ಬರೋದು,
ಮಾಂಸಖಂಡಗಳೆಲ್ಲ ನೋವು ಬರೋದು ಈ ರೀತಿಯೆಲ್ಲ ಆಗುತ್ತೆ. ಅಮಾವಾಸ್ಯೆ ಪೌರ್ಣಿಮೆ ಹತ್ರ ಬಂತು ಅಂದರೆ 2-3 ದಿನ ಹಿಂದೆ ಮುಂದೆ ಆಯಿತು ಅಂತಂದರೆ ಇದೆಲ್ಲ ತುಂಬ ಆಗೋದು. ಸುಮ್ಮನೆ ಏನೇನೋ ಜೋರಾಗಿ ಮಾತಾಡ್ತಾರೆ, ಮತ್ತು ಸುಮ್ಮನೆ ಬುದ್ಧಿ ಭ್ರಮಣೆ ಆಗಿರೋರಂಗೆ ಆಡ್ಬಿಡ್ತಾರೆ. ಚೆನ್ನಾಗಿರೋರನ್ನೇ ಮಾಮೂಲಿ ದಿನಗಳೆಲ್ಲ ತುಂಬ ಚೆನ್ನಾಗಿರ್ತಾರೆ. ಆದರೆ ಈ ಒಂದು ಅಮಾವಾಸ್ಯೆ ಪೌರ್ಣಿಮೆಗಳು ಬಂದಾಗ ಮಾಟ ಮಂತ್ರ ಪ್ರಯೋಗ ಏನಾದರೂ ಆಗ್ಬಿಟ್ಟಿದ್ರೆ ಇವ್ರ ಮೇಲೆ ಈ ರೀತಿಯೆಲ್ಲ ತುಂಬ ಕಷ್ಟಗಳು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಇದಕ್ಕೆ ಪರಿಹಾರಗಳನ್ನು ಕೂಡ ನಾವು ಸುಲಭವಾಗಿ ಹೇಳ್ತೀನಿ. ಸಿಂಪಲ್ ಪರಿಹಾರಗಳು ಅಂದರೆ, ಈಗ ಏನಾದರೂ ಮಾಟ ಮಂತ್ರ ಆಗಿದೆ ಅದು ಯಾವ ರೀತಿ ಆಗಿದೆ ಅಂತ ತಿಳ್ಕೊಳ್ಬೇಕು ಫಸ್ಟು. ಅಂದರೆ ನೋಡಿ, ಕೆಲವ್ರು ಕೇಳ್ತಾರೆ ಯಾವ ರೀತಿ ತಿಳಿಯೋದು ಅಂತ. ನೋಡಿ, ಈಗ ಒಬ್ಬರು ಯಾರಾದರೂ ನಮ್ಮ ಹತ್ರ ಒಂದು ಬಂದಾಗ ಅವ್ರಿಗೆ ನಾವು ಕವಡೆಯ ಮೂಲಕ ತಿಳ್ಕೊಬೋದು. ಮತ್ತು ಅವ್ರಿಗೆ ಆಗಿರುವಂತಹ ನಷ್ಟಗಳನ್ನು ನೋಡಿ ಆ ಒಂದು ಮನೆಯ ವಾಸ್ತು ನೋಡಿ ಕೂಡ ಇದನ್ನೆಲ್ಲ ತಿಳ್ಕೊಬೋದು. ಯಾಕಂದರೆ ಮನೆಯ ವಾಸ್ತು ಚೆನ್ನಾಗಿತ್ತು ಅಂದರೆ ಯಾವ ಮಾಟ ಮಂತ್ರನೂ ಕೂಡ ವರ್ಕ್ ಆಗಲ್ಲ ಅಂತ ಹೇಳೋ ಶಾಸ್ತ್ರದ. ಅದಕ್ಕೋಸ್ಕರನೇ ವರ್ಷಕ್ಕೊಮ್ಮೆ ಆದರೂ ಕೂಡ ವಾಸ್ತು ಹೋಮ ಮಾಡಿಸ್ಬೇಕು ಮನೆಯಲ್ಲಿ ಅಂತ ಹೇಳುತ್ತೆ. ಹಾಗಾಗಿ ಮನೆಯಲ್ಲಿ ಏನಾದರೂ ತೊಂದರೆಗಳಿತ್ತು ಅಂದರೆ ಅದು ಮಾಟ ಮಂತ್ರ ಪ್ರಯೋಗ ಅವ್ರಿಗೆ ಬೇಗ ಆಗುತ್ತೆ ಅಂತ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ನೋಡಿಕೊಂಡು ಯಾರಿಗೆ ಜಾಸ್ತಿ ಮಾಟ ಮಂತ್ರ ಪ್ರಯೋಗ ಆಗಿ ಏನಾದರೂ ತೊಂದರೆ ಅನುಭವಿಸ್ತಾ ಇದ್ದರೆ ಅದಕ್ಕೆಲ್ಲ ಪರಿಹಾರಗಳು ಕೂಡ ನೋಡ್ಕೋಬೇಕು. ಹಾಗೆ ನೋಡಿ, ವಿಶೇಷವಾಗಿ ತಡೆ ಓಡಿಸೋದು ಅಂತ ಹೇಳ್ತಾರೆ. ನದಿ ಸ್ನಾನಗಳನ್ನು ಮಾಡಬೇಕು, ಮತ್ತು ಪುಣ್ಯಕ್ಷೇತ್ರಗಳ ತೀರ್ಥಕ್ಷೇತ್ರಗಳ ದರ್ಶನವನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡ್ಕೊಂಡಾಗ ಏನೇ ಮಾಟ ಮಂತ್ರಗಳ ಪ್ರಭಾವಕ್ಕೆ ಒಳಗಾಗಿ ಜಾಸ್ತಿ ತೊಂದರೆಗಳು ಅನುಭವಿಸ್ತಾ ಇದ್ರು ಕೂಡ ಇದಕ್ಕೆ ಪರಿಹಾರ ಮಾಡ್ಕೋಬಹುದು. ಇನ್ನು ವೀಕ್ಷಕರೇ, ಗುರುಗಳು ನಮಗೆ ಮಾಟ ಮಂತ್ರ ಅಂದ್ರೆ ಏನು, ಅದು ಯಾವ ರೀತಿ ಅದನ್ನ ಪರಿಹಾರ ಮಾಡ್ಕೊಳ್ಬೇಕು, ಹಾಗೂ ಅದರಲ್ಲಿ ಯಾವ ರೀತಿ ವಿಧಗಳಿದೆ ಅಂತೆಲ್ಲ ತಿಳಿಸ್ಕೊಟ್ರು. ಗುರುಗಳೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ನೀವು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಜಾತಕವನ್ನ ಬರ್ಸ್ಕೊಳ್ಬೇಕು, ನಿಮ್ಮ ಜಾತಕದ ವಿಶ್ಲೇಷಣೆಯನ್ನ ಮಾಡ್ಕೊಳ್ಬೇಕು, ಹಾಗೂ ನಿಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ಶುಭ ಸಮಾರಂಭಗಳಿಗೆ ದಿನಾಂಕವನ್ನ ನಿಗದಿ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಅಡ್ರೆಸ್ ಡಿಸ್ಪ್ಲೇ ಆಗ್ತಾ ಇದೆ, ಅಲ್ಲಿ ಬಂದು ಪರಿಹಾರವನ್ನ ಕಂಡ್ಕೊಳ್ಬಹುದು ಅಂತ ಹೇಳ್ತಾ, ಇದಾಗಿತ್ತು ಇಂದಿನ ಅಶ್ವತ್ ಜ್ಯೋತಿಷ್ಯ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.